ಕನಸಲು ನೀನೆ ಮನಸಲು ನೀನೆ ಮೇರಿ ಸಪ್ಪನೋ ಕಿರಾಣಿ ಕಬ್ ಆಯೇಗಿ ತೂ. ಎಲ್ಲರೂ ಕೇಳಿರ್ತೀರ, ಎಲ್ಲರೂ ಹಾಡಿರ್ತೀರ ಅಲ್ವಾ? ಸ್ವಪ್ನಗಳು ಬರಲ್ಲ ಅಂತ ಹೇಳೋರು ಯಾರಿದ್ದೀರಾ? ಖಂಡಿತ ಇರ್ತೀರಾ. ಯು ಡೋಂಟ್ ಹ್ಯಾವ್ ಟು ರೇಸ್ ಯುವರ್ ಹ್ಯಾಂಡ್ಸ್. ಬರ್ದೇ ಇರೋರು ಇದ್ದಾರೆ, ಜಾಸ್ತಿ ಬರೋರು ಇದ್ದಾರೆ. ಬರುತ್ತೆ ಮೇಡಮ್, ಬೆಳಗ್ಗೆ ಎದ್ದೇಳೋಷ್ಟ್ರಲ್ಲಿ ಮರ್ತೋಗ್ಬಿಡುತ್ತೆ. ಸೊ ಎಲ್ಲ ಸ್ವಪ್ನ ಫಲಗಳನ್ನು ಹೇಳೋಣ. ವಿ ಆರ್ ಟಾಕಿಂಗ್ ಓನ್ಲಿ ಅಬೌಟ್ ಸ್ವಪ್ನ ಫಲಗಳು. ಹೌ ವಿ ಆರ್ ಗೋನ್ ಟು ಸೆಗ್ರಿಗೇಟ್ ದೆಮ್, ವಾಟ್ ಆರ್ ದೇ, ಏನದು, ಹೇಗೆ, ಏನು, ಎತ್ತ, ಎವ್ರಿಥಿಂಗ್ ಅಬೌಟ್ ಸ್ವಪ್ನಗಳು. ಫಸ್ಟ್ ಆಫ್ ಆಲ್, ಈ ಸ್ವಪ್ನಗಳು ಬೀಳೋದಕ್ಕೆ ಮುಂಚೆ ಎದ್ದಿದ್ರೂ ಕೂಡ ಸ್ವಪ್ನ ಬರುತ್ತೆ, ಮಲಗಿದ್ರೂ ಬರುತ್ತೆ. ಇನ್ ದಟ್ ದೇರ್ ಆರ್ 3 states, 3 ಅವಸ್ಥೆಗಳಿದೆ. ಈ ಅವಸ್ಥೆಗಳು, ಫಸ್ಟ್ ಒನ್ ಇಟ್ ಇಸ್ ಕಾನ್ಶಿಯಸ್ ಸ್ಟೇಟ್, ಅಂದ್ರೆ ಜಾಗೃತ. ದಟ್ ಐ ಆಮ್, ಇವಾಗ ನಾವೆಲ್ಲರೂ ಜಾಗೃತವಾಗಿದ್ದೀವಿ. ಊಟ ಆಗಿದೆ, ಸೂಪರ್ ಆಗಿ ಊಟ ಆಗಿದೆ, ಒಳ್ಳೊಳ್ಳೆ ಸ್ವೀಟ್ಗಳೆಲ್ಲ ಬಂದಿತ್ತು, ಒಬ್ಬಟ್ಟು ಇತ್ತು, ಆಂಬಡೆನೂ ಇತ್ತು. ಸೊ ಇವಾಗ ಮನಸ್ಸು ಸೂಪರ್ ಆಗಿದೆ, ಖುಷಿಯಾಗಿದೆ, ಉಲ್ಲಾಸವಾಗಿದೆ. ಸೊ ದಿಸ್ ಇಸ್ ಕಾಲ್ಡ್ ಲೈಫ್. ವಿ ಆರ್ ವೆರಿ ಕಾನ್ಶಿಯಸ್, ಜಾಗೃತ ಅವಸ್ಥೆ. ದ ನೆಕ್ಸ್ಟ್ ಕಮ್ಸ್ ಉಪ ಪ್ರಜ್ಞೆ, ಸಬ್ ಕಾನ್ಶಿಯಸ್, ಸೆಮಿ ಕಾನ್ಶಿಯಸ್, ಸುಸೂಕ್ಷ್ಮ, ಸೂಕ್ತ, ಕಾನ್ಶಿಯಸ್. ವೇರ್ ಮಂಪ್ರು ಅಂತಾರೆ, ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ. ವಿ ಆರ್ ಜಸ್ಟ್ ಅಬೌಟ್ ಟು ಗೆಟ್ ಇನ್ ಟು ದ ಸ್ಲೀಪ್ ಸ್ಟೇಟ್. ಅದಕ್ಕೆ ಮುಂಚೆನೆ ಬರುವಂಥದ್ದು. ದ ನೆಕ್ಸ್ಟ್ ಒನ್ ಇಸ್ ಅತಿ ಸೂಕ್ತ, ಅಂಡ್ ವೇರ್ ಯು ಫರ್ಗೆಟ್ ಯುವರ್ ಸೆಲ್ಫ್. ಅತಿ ಸೂಕ್ತವಾದದ್ದು ಅಥವಾ ಸೂಕ್ತ ಪ್ರಜ್ಞೆ ಅಂತ ಕೂಡ, ದಟ್ ಇಸ್ ಕಾಲ್ಡ್ ಸೂಪರ್ ಕಾನ್ಶಿಯಸ್. ಅದನ್ನೆಲ್ಲ ಕೂಡ ಯಾವ ಮನೆಗಳಿಂದ ನೋಡ್ತೀವಿ ಅಂತ ಕೂಡ ಹೇಳಲಾಗಿದೆ. 3, 6, 9 ಅಂಡ್ ನಿದ್ರೆನ ನಮ್ಮ 12ನೇ ಮನೆಯಿಂದ ಹೇಳಲಾಗತ್ತೆ. ಏನಕ್ಕೆ ವೈ ವಿ ನೀಡ್ ದಿಸ್ ಸೆಗ್ರಿಗೇಷನ್? ಬಿಕಾಸ್ ವಿ ಆರ್ ಆಲ್ ಅಸ್ಟ್ರಾಲಜರ್ಸ್ ಅಂಡ್ ವಿ ಗೋ ಬೈ ಡಿಕ್ಟಮ್ಸ್. ಯಾಕೆ ಈ ಅವಸ್ಥೆ, ಎಲ್ಲಿಂದ ನೋಡಬೇಕು, ಹೇಗೆ ನೋಡಬೇಕು, ಯಾಕೆ ನೋಡಬೇಕು. ಆಮೇಲೆ ಈ ಸ್ವಪ್ನಗಳಿಗೆ ಯಾರಪ್ಪ ಕಾರಕರು? ಈ ಸ್ವಪ್ನಗಳು ಬರೋದಕ್ಕೆ ಯಾರು ಕಾರಕರಾಗ್ತಾರೆ? ನನ್ ಅದರ್ ದನ್ ರಾಹು ಅಂಡ್ ಕೇತು ಓನ್ಲಿ. ಇದೇ ರಾಹು ಕೇತುಗಳು 3, 5, 9 ಸ್ಟೇಟ್ಗಳಲ್ಲಿ 3, 5, 9 ನೋಡ್ಕೊಂಬಿಡಿ. ನಿಮ್ಮ ಜಾತಕದ 3, 5, 9ರಲ್ಲಿದ್ರೆ ಆ ಜಾತಕದರ ಸ್ವಪ್ನಗಳು ನಿಜವಾಗತ್ತೆ. ಪಕ್ಕದಲ್ಲೇ ಮಾತಾಡ್ಕೊಳ್ಳಿ, ಪರವಾಗಿಲ್ಲ. 3, 5, 9 ನಿಮ್ಗಿದ್ಯಾ, ನನಗಿದ್ಯಾ, ನನಗೆ ಬಂದಿದ್ದು ನಿಜ ಆಯ್ತು. ದಯವಿಟ್ಟು ಯು ಹ್ಯಾವ್ ಟು ಸ್ಪೀಕ್, ಇಟ್ ಹ್ಯಾಸ್ ಟು ಬಿ ಇಂಟ್ರಾಕ್ಟಿವ್. ಅದಿದ್ರೇನೆ ನಮಗೂ ಅರ್ಥ ಆಗೋದು, ಅಲ್ಲಿಗೆ ನಿರೂಪಣೆ ಆಗೋಗುತ್ತೆ. ಹೌದು ಅಲ್ವೋ? ಯಾರಾದ್ರೂ ಎನಿಬಡಿ ಒನ್ ಎಕ್ಸಾಂಪಲ್? 3, 5, 9 ಯಾರಿಗಾದ್ರೂ ರಾಹು ಕೇತು? ಸರ್, ಶ್ರೀವತ್ಸ ಸರ್, ನಿಜವಾಗತ್ತೆ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ನಿಜವಾಗತ್ತೆ. ಆಸಮ್, ಗ್ರೇಟ್. ಜ್ಯೋತಿಷ್ಯ ಸತ್ಯ, ಜ್ಯೋತಿಷ್ಯಕ್ಕೆ ಜೈ. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್, ಅದೇ ಈ ರಾಹು ಕೇತುಗಳು ಯಾವ ರಾಶಿಯಲ್ಲಿ ಇದ್ದಲ್ಲಿ ಯಾವ ಥರದ ಫಲಗಳು ಬರುತ್ತೆ? ಚರರಾಶಿಯಲ್ಲಿ ಬಂದಾಗ ಆ ಡ್ರೀಮ್ಸು ಅಥವಾ ಕನಸುಗಳು ನಿರಂತರವಾಗಿರುತ್ತೆ. ಒಂದೇ ಓಡ್ತಾನೇ ಇರುತ್ತೆ. ಪಿಕ್ಚರ್ ಅಭಿ ಬಾಕಿ ಹೇ, ಅದು ಓಡ್ತಾನೇ ಇರುತ್ತೆ, ನಿರಂತರವಾದದ್ದು. ಅದು ಅಗ್ನಿ ತತ್ವದಲ್ಲಿರುತ್ತೆ, ಬೇಗ ಮರ್ತು ಹೋಗ್ಬಿಡುತ್ತೆ. ಅದೇ ರಾಹುಕೇತುಗಳು ಸ್ಥಿರ ರಾಶಿಯಲ್ಲಿದ್ದಾಗ ಸೂಪರ್ ಆಗಿ ಜ್ಞಾಪಕ ಇರುತ್ತೆ. ಯಾವುದೋ ಚಿಕ್ಕಂದಲ್ಲಿ ಕಾಲೇಜಿಂದ ಬಂದಾಗ, ಅವತ್ತೆಲ್ಲೋ ಡ್ಯಾನ್ಸ್ ಮುಗಿಸ್ಕೊಂಡ್ ಬಂದಾಗ ಅದು ಬಂದಿರುತ್ತೆ, ಅದು ಜ್ಞಾಪಕ ಇರುತ್ತೆ ಇವತ್ತಾದ್ರೂ ಕೂಡ ತುಂಬ. ಯಾಕೆಂದ್ರೆ ಅದು ಭೂತತ್ವಕ್ಕೆ ಸೇರಿರೋದು. ಯುಲ್ ರಿಮೆಂಬರ್ ಫಾರ್ ಲಾಂಗರ್ ಟೈಮ್. ದ್ವಿಸ್ವಭಾವ ಮಾತಾಡ್ತಾರೆ ಗೊತ್ತಾ, ಎದ್ದು ನಿಂತ್ಕೊಂಡ್ಬಿಟ್ಟು ಸೂಪರ್ ಆಗಿ ಮಾತಾಡ್ತಾ ಇರ್ತಾರೆ. ಏನಿರೋ ಬರೋ ವಿಷಯ ಎಲ್ಲ ಹೇಳ್ತಾ ಇರ್ತಾರೆ. ದಟ್ ಇಸ್ ಕಾಲ್ಡ್ ಸ್ಲೀಪ್ ಟಾಕ್. ಇದನ್ನ ನಮ್ಮ ಮೆಡಿಕಲ್ ಅಲ್ಲೂ ಹೇಳ್ತಾರೆ, ಮೆಡಿಕಲ್ ಆಸ್ಟ್ರಾಲಜಿಗೂ ತೊಗೊಂಡ್ಬರ್ತಾರೆ. ನಾವು ಅದನ್ನ ಜ್ಯೋತಿಷ್ಯದಲ್ಲೂ ತೊಗೊಂಡ್ಬಂದು ನಿರೂಪಣೆ ಮಾಡಿ ತೋರಿಸ್ಬಿಡ್ತೀವಿ. ದಟ್ ದಿಸ್ ಇಸ್ ದಿಸ್ ಅಂತ ಅಂದ್ಬಿಟ್ಟು ಅಂತ. ಅಲ್ಲಿರೋದನ್ನೇ ನಾವಿಲ್ಲಿ ಅದಕ್ಕೆ ನಾವು ಬೇರೆ ಹೆಸರು ಕೊಡ್ತೀವಿ. ಗ್ರಹಗಳ ಹೆಸರಿಂದ ನಾವು ಆ ಮೆಡಿಕಲ್ ಆಸ್ಟ್ರಾಲಜಿನಲ್ಲಿ ಇರೋದನ್ನ ಇಲ್ಲಿ ತೋರಿಸ್ತೀವಿ, ಯಾಕೆ ಬಂತು ಅಂತ. ಬಿಕಾಸ್ ರಾಹುಕೇತುಗಳು ದ್ವಿಸ್ವಭಾವದಲ್ಲಿ ಇರುತ್ತವೆ. ಇದು ವಾಯುತತ್ವ, ಹಾಗಾಗಿ ಮೇ ಆರ್ ಮೇ ನಾಟ್ ಹ್ಯಾಪನ್, ಆಗ್ಲೂಬಹುದು, ಆಗದೇನೂ ಇರ್ಬೋದು ಫಲಗಳು. ನೆಕ್ಸ್ಟ್ ವಿ ಗೋ. ಯಾರಿಗೆ ಹಾಗಾದ್ರೆ ಸೂಪರ್ ಆಗಿ ಜ್ಞಾಪಕ ಇರುತ್ತೆ, ಅವ್ರಿಗೆ ಏನ್ ಬಂತೋ ವಿತ್ ಪಿನ್ ಟು ಪಿನ್ ಹೇಳ್ಬಿಡ್ತಾರೆ. ಈ ತರ ಇತ್ತು, ಒಳ್ಳೆ ಪಿಕ್ಚರ್ಸ್ ಕ್ಯೂ
ದೇ ವಿಲ್ ಬಿ ಟೆಲಿಂಗ್ ಯು. ಸ್ವಪ್ನ ಬಂದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ 1 ಗಂಟೆ ಆಗತ್ತೆ ಅವ್ರಿಗೆ ರಕ್ತ ಶುದ್ಧಿ ಇರಬೇಕು. ಸಾಮಾನ್ಯ ಮನುಷ್ಯನಿಗೆ ಫಾರ್ ಮೇಲ್ಸ್ ನಮ್ಮ ಹಿಮೋಗ್ಲೋಬಿನ್ ಲೆವೆಲ್ಸ್ 14ರಿಂದ ಮೇಲೆ, ಫಿಮೇಲ್ಸ್ಗೆ 12ರಿಂದ ಮೇಲಿದ್ದಾಗ ಕ್ಲಾರಿಟಿ, ದೇ ವಿಲ್ ಹ್ಯಾವ್ ಕ್ಲಿಯರ್ ಆ್ಯಂಡ್ ಕ್ಲಾರಿಟಿ, ಸ್ಪಷ್ಟತೆ ಹಾಗೂ ಜ್ಞಾಪಕ ಶಕ್ತಿ ಎರಡೂ ಕೂಡ ಸೂಪರ್ ಆಗಿರುತ್ತೆ ಅವ್ರಿಗೆ. ಸೊ ಗೋ ಆ್ಯಂಡ್ ಗೆಟ್ ಯುವರ್ ಬ್ಲಡ್ ಚೆಕ್. ಹಿಮೋಗ್ಲೋಬಿನ್ ಎಷ್ಟಿದೆ ನೋಡ್ಕೊಳ್ಳಿ. ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಏನು ತಿನ್ನಬೇಕು? ಬೀಟ್ರೂಟು, ಖರ್ಜೂರ, ದಯವಿಟ್ಟು ಇದನ್ನೆಲ್ಲ ಸೇವನೆ ಮಾಡಿ ನಿಮ್ಮ ಸ್ವಪ್ನಗಳನ್ನು ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಖಂಡಿತ ಅದನ್ನ ಕಮ್ಮಿ ಅಂಚನ ಹಾಕಬೇಡಿ. ಸ್ವಪ್ನಗಳು ಆರ್ ದ ಬೆಸ್ಟ್ ಪಾರ್ಟ್ ಆಫ್ ಅವರ್ ಲೈಫ್. ಲೆಟ್ ದ ಸ್ವಪ್ನ ಬಿ ಎನಿಥಿಂಗ್, ಡೋಂಟ್ ವರಿ ಅಬೌಟ್ ದಟ್, ಬಟ್ ದೇ ಆರ್ ದ ಬೆಸ್ಟ್ ಪಾರ್ಟ್ ಅಲ್ವಾ? ಹುಟ್ಟದಾಗಿಂದ ಅಥವಾ ಅದಕ್ಕಿಂತ ಮುಂಚೆ ತಗೊಳ್ಳಿ, ಗರ್ಭಿಣಿ ಸ್ತ್ರೀ ಹೊಟ್ಟೆನಲ್ಲಿರೋ ಮಗುಗೆ ಲಾಲಿ ಹೇಳುತ್ತೆ. ತಾನ್ ಮಲ್ಕೊಳಕ್ ಮುಂಚೆನೆ ಲಾಲಿ ಹೇಳಿ ಮಗುನ್ ಮಲಗಿಸಿ ತಾನ್ ಮಲಗುತ್ತೆ ಅಲ್ವಾ? ಒಳ್ಳೆ ಕನಸು ಕಾಣು ಕಂದ ಅಂತ ಹುಟ್ಟಿದ ಮೇಲೆ ಮಕ್ಕಳಿಗೆ ಹೇಳ್ತೀವಿ. ನೀವು ಏನ್ ಹೇಳ್ತೀವಿ? ಸ್ವೀಟ್ ಡ್ರೀಮ್ಸ್ ಹೇಳ್ತಿರೋ ಇಲ್ವೋ ವಾಟ್ಸಪ್ ಅಲ್ಲಿ? ಅಥವಾ ಮಕ್ಕಳಿಗೆ ಹೇಳ್ತೀವೋ ಇಲ್ವೋ? ಸ್ವೀಟ್ ಡ್ರೀಮ್ಸ್ ಅಂತ ಹೇಳಿದ್ಮೇಲೆ ಆ ಸ್ವೀಟ್ ಡ್ರೀಮ್ಸ್ ನನಸು ಕೂಡ ಆಗ್ಬೇಕು. ಸೊ ಅದರ ಫಲಗಳನ್ನ ಜ್ಞಾಪಕ ಇಟ್ಕೋಬೇಕು, ಫಲಗಳಾಗಬೇಕು. ಕನಸು ಕಾಣೋದು ಈಸ್ ಆಲ್ಸೋ ಅ ಬೆಸ್ಟ್ ಪಾರ್ಟ್ ಆಫ್ ಹ್ಯೂಮನ್ಸ್ ಲೈಫ್. ಜ್ಞಾಪಕ ಇಟ್ಕೊಳ್ಳಿ, ಕನಸು ಕೂಡ ಈಸ್ ಗುಡ್. ಈ ಕನಸಿನಲ್ಲಿ ಕಲರ್ ಬೇಕಲ್ಲ, ಕಲರ್ ಆಗಿ ಬಂದಿದ್ದೀವಿ, ಎಲ್ಲರೂ ವೆರೈಟಿಯಾಗಿ ಬಂದಿದ್ದೀವಿ. ಸೊ ಪ್ಲೀಸ್ ತಿಳ್ಕೊಂಬಿಡಿ, ಕಾರಕರು ಹೇಗೆ ರಾಹು ಕೇತುನೋ ಹಾಗೆ ಕಲರು 90% ಇಟ್ ಈಸ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಅಬ್ಬಬ್ಬ ಎಲ್ಲೋ RBG ರೆಡ್ ಬ್ಲೂ ಗ್ರೀನ್ ಕಾಣಿಸುತ್ತೆ. ಇನ್ನೊಂದೇ ಒಂದು ಡಿಕ್ಟಿಮ್ ಇದು, ಗುರುವಿಗೆ ಸಂಬಂಧ ಪಟ್ಟಂತಹ ಎಲ್ಲ ಕಾರಕತ್ವದ ಕನಸುಗಳು ಶುಭ ಶುಭ ಶುಭ. ಪ್ಲೀಸ್ ರಿಮೆಂಬರ್ ದಿಸ್ ಫಾರ್ ಎವರ್. ಎನಿಥಿಂಗ್ ವಿತ್ ಗುರು ಇಟ್ ಇಸ್ ಆಲ್ವೇಸ್ ಶುಭ. ಸೊ ಯೆಲ್ಲೋ ಕಮ್ಸ್ ಜೈ, ಅದರ್ ಕಲರ್ಸ್ ಬಿವೇರ್. ಬಟ್ ಯೂಶಲಿ ನಮ್ಮ ಕನಸುಗಳು ಆರ್ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್. ನಾವು ಅಗೇನ್ ಗೋಯಿಂಗ್ ಟು ಜ್ಯೋತಿಷ್ಯ. ಗುರು ಆ್ಯಂಡ್ ಶನಿ ದ್ವಿಸ್ವಭಾವ ರಾಶಿನಲ್ಲಿ ಇದ್ದಲ್ಲಿ ನೋಡ್ಕೊಳ್ಳಿ, ನಿಮ್ಮದು ನಿಮ್ಮ ಪಕ್ಕದವ್ರದ್ದು ಆ್ಯಂಡ್ ನಿಮ್ಮ ಯಜಮಾನ್ರದ್ದು, ಮಕ್ಕಳದು ಅಥವಾ ನಿಮ್ಮ ಹೆಂಡತಿದು ನೋಡ್ಕೊಳ್ಳಿ. ಇದ್ದಲ್ಲಿ ಗೊರಕೆ ಗ್ಯಾರಂಟಿ. ಎನಿಬಡಿ ಧೈರ್ಯವಾಗಿ ನಿಂತ್ಕೊಂಡು ಎಸ್ ನಾನು ವಾವ್ ಆಸಮ್, I really appreciate it. I appreciate it. Wonderful, sir. Thank you so much. ಇದು ಖಂಡಿತ ಖಚಿತ. ಬಿಕಾಸ್ ಆ ದ್ವಿಸ್ವಭಾವ ರಾಶಿನಲ್ಲಿ ಅವ್ರು ಕೂತ್ಕೊಂಡ್ರೆ ಅದರ ಪ್ರಭಾವನೇ ಹಾಗೆ. ಆ ಉಸಿರಾಟದ ಒಂದು ಅವರಿಬ್ಬರೇ ತಾನೆ, ಜೀವ ಆ್ಯಂಡ್ ಗಿವರ್ ಆ್ಯಂಡ್ ಟೇಕರ್. ಸೊ ಬೋತ್ ಆಫ್ ದೆಮ್ ಆ ಗೊರಕೆಗೆ ಕಾರಣ ಸಿಟ್ಟಿಂಗ್ ಇನ್ ದ್ವಿಸ್ವಭಾವ ರಾಶಿ. ಸೊ ಇವಾಗ ಅವ್ರನ್ನ ಇನ್ಮೇಲೆ ನೀವು ಬ್ಲೇಮ್ ಮಾಡೋ ಹಾಗಿಲ್ಲ. ನಿಮ್ಮ ಹೆಂಡತಿ ಆಗಲಿ ಗಂಡನ್ನ ಯಾರನ್ನೂ ಬ್ಲೇಮ್ ಮಾಡಬೇಡಿ. ಪಾಪ ಜಾತಕದ ಪ್ರಕಾರ ಇದ್ದಾರೆ ಅಂದ್ಬಿಟ್ಟು ನೀವೇ ಪಕ್ಕಕ್ಕೆ ತಿರ್ಕೊಳ್ಳಿ, ಇಲ್ಲ ಪಕ್ಕದ ರೂಮ್ ಹೋಗ್ಬಿಡಿ. ಓಕೆ, ಯಾರಿಗೆ ಹಾಗಾದ್ರೆ ಸೂಪರ್ ಕ್ಲಾರಿಟಿಯಾಗಿ ಯಾರ ನಾವು ಸ್ವಪ್ನಗಳನ್ನ ವಿ ಕನ್ಸಿಡರ್, ಯಾರ್ದು ನಾವು ಕನ್ಸಿಡರ್ ಮಾಡೋದು? ಫುಲ್ ಹೇಲ್ ಅಂಡ್ ಹೆಲ್ತಿ ಅಂದ್ರೆ ಸ್ವಸ್ಥವಾಗಿ ಇರುವಂತಹ ಮನುಷ್ಯನ, ಯಾವುದೇ ಒಂದು ಕಾಯಿಲೆ ಇಲ್ಲ, ಕಸಾಲೆ ಇಲ್ಲ ಅಂತ ಹೇಳುವಂತಹ ಸ್ವಸ್ಥ ರೀತಿಯಲ್ಲಿರುವಂತಹ ಮನುಷ್ಯನ ಕನಸುಗಳನ್ನು ನಾವು, ಇಂಥ ಕನಸುಗಳಿಗೆ ಫಲಗಳು ಇದೆ. ಅದೇ ಅನಾರೋಗ್ಯದಲ್ಲಿರೋರಿಗೆ, ಮಾನಸಿಕ ಒತ್ತಡ ಪ್ಲಸ್ ಅಸ್ವಸ್ಥತೆ ಇರೋರಿಗೆ, ಇವ್ರ ಕನಸುಗಳನ್ನ ನಾವು ಸ್ವಲ್ಪ ಪರಿಗಣನೆಗೆ ತಗೊಳ್ಳಲ್ಲ. ಬಿಕಾಸ್ ಆಲ್ರೆಡಿ ಅವರು ಡ್ರಗ್ಸ್ ಅಂತಂದ್ರೆ ಮೆಡಿಸಿನ್, ಇಷ್ಟೋ ಅಷ್ಟೋ 0.1 to 100 ತನಕ ಡ್ರಗ್ ಎಫೆಕ್ಟ್ ಅನ್ನೋದು ಇದ್ದೇ ಇರುತ್ತೆ. ಅಂಥವರ ಕನಸುಗಳನ್ನ ನಾವು ಒಂದು ಸ್ವಲ್ಪ ಪರಿಗಣನೆಗೆ ತಗೊಳ್ಳೋದಿಲ್ಲ. ಬಿಕಾಸ್ ಇಟ್ ವಿಲ್ ಬಿ ಇನ್ ಎ ಸ್ಟೇಟ್ ಆಫ್ ಭ್ರಮಣೆನಲ್ಲಿರುತ್ತೆ. ಭ್ರಮಣೆನಲ್ಲಿ ಬರೋದಕ್ಕೆ ನಾವು ಫಲಗಳನ್ನ ಕೊಡೋದಕ್ಕೆ ಆಗಲ್ಲ, ಅದು ನಮಗೆ ಉಲ್ಟಾ ಹೊಡೆದು ಬಿಡುತ್ತೆ. ಸೊ ಪ್ಲೀಸ್ ಬಿ ಕೇರ್ಫುಲ್. ಅನಾರೋಗ್ಯದವರಿಗೆ ಕನಸುಗಳ ಫಲಗಳ ಹೇಳಕ್ ಮುಂಚೆ 2 ಸತಿ ಯೋಚನೆ ಮಾಡಿ. ಸೇಮ್ ಗೋಸ್ ಟು ದ ಗರ್ಭಿಣಿ ಹೆಂಗ್ಸ್ ಆಲ್ಸೋ, ಅವ್ರದ್ದು ಕೂಡ. ಬಿಕಾಸ್ ಅಲ್ಲಿ 2 ಜೀವಗಳಿರುತ್ತೆ, ಹಾಗಾಗಿ ದಯವಿಟ್ಟು ಯೋಚನೆ ಮಾಡಿ ಅವ್ರಿಗೆಲ್ಲ ಹೇಳೋದಕ್ಕೆ. ಆಗ್ಲೇ ಹೇಳ್ದಂಗೆ ಗುರುವಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳು ಕನಸಿನಲ್ಲಿ ಬಂದರೆ ಶುಭ ಶುಭ ಶುಭ.
ಹಾಗಾದ್ರೆ ಈ ಕನಸು ಬೀಳೋದು ಯಾವಾಗ? ಒಂದು ಟೈಮಿಂಗ್ ಇರ್ಬೇಕಲ್ವಾ? ಯಾವ ಟೈಮಲ್ಲಿ ಬಿದ್ರೆ ಏನ್ ಫಲ, ಎಷ್ಟು ಫಲ? ಸೇಮ್ ಥಿಂಗ್ ಅಲ್ವಾ? ಇವಾಗ 35 ಬಂದ್ರೆ ಜಸ್ಟ್ ಪಾಸು. ಥ್ಯಾಂಕ್ ಯು ಸರ್. 5 ಮಿನಿಟ್ಸ್ ಇದೆ ಇನ್ನ. ಕನಸು ಕಾಣಕ್ಕೆ ಅವಕಾಶ ಮಾಡ್ಕೊಡ್ತಾ ಇದ್ದೀನಿ ಸರ್. ಇವತ್ತು ರಾತ್ರಿ ಕನಸು ಎಲ್ಲರಿಗೂ ನಾವು ಕಟ್ಕೊಂಬಿಡಿ. ಯಾವ ಯಾಮದಲ್ಲಿ ಬೀಳುತ್ತೆ ಅಂತ ಸ್ವಲ್ಪ ಜ್ಞಾಪಕ ಇಟ್ಕೊಂಡ್ರೆ, ಅದೇ ಸ್ವಲ್ಪ ಬೀಟ್ರೂಟು ಖರ್ಜೂರ ತಿನ್ನಕ್ ಶುರು ಮಾಡಿ ಎಲ್ಲ ಜ್ಞಾಪಕ ಬಂದ್ಬಿಡುತ್ತೆ. ಯಾವ ಯಾಮದಲ್ಲಿ? ದೇರ್ ಆರ್ 4 ಡಿಫರೆಂಟ್ ಟೈಮಿಂಗ್ಸ್. 6ರಿಂದ 9, 0 ರಿಸಲ್ಟ್ಸ್, ನೋ ರಿಸಲ್ಟ್ಸ್, ಇನ್ನೂ ಅವಾಗ ಮಲಗಿರ್ತೀವಿ, ಅಥವಾ ದಟ್ ಇಸ್ ನಾಟ್ ಎಟ್ ಆಲ್ ಎ ಟೈಮ್, ಸೂರ್ಯಾಸ್ತ ಇನ್ನೂ ಅವಾಗ ಆಗಿರುತ್ತೆ. ಸೊ ನಾಟ್ ಟು ಬಿ ಕನ್ಸಿಡರ್ಡ್, ನೋ ರಿಸಲ್ಟ್ಸ್ ಅಟ್ ಆಲ್. ನೆಕ್ಸ್ಟ್ ಕಮ್ಸ್ ಫ್ರಮ್ 10 to 12. ಇನ್ನು ಆಗ ಸ್ಲೀಪ್ ಸ್ಟೇಟ್ಗೆ ಜಸ್ಟ್ ಯು ವುಡ್ ಹವ್ ಜಸ್ಟ್ ಎಂಟರ್ಡ್ ಓವರ್ ದೇರ್. ಅದಕ್ಕೆ ಫಲಗಳು 60%. ಅಂಡ್ ಅದಕ್ಕೊಂದು ಟೈಮಿಂಗು ಬೇಕಲ್ಲ, ಎಷ್ಟು ದಿನದ್ರೊಳಗೆ ಬರುತ್ತೆ ಎಲ್ಲ ಕೇಳ್ತಾರಲ್ಲಪ್ಪ ಬಂದ್ಬಿಟ್ಟು. ಹೇಳಿ ಗುರುಗಳೇ ಹೇಳಿ, ಎಷ್ಟು ದಿವಸದಲ್ಲಿ ನನ್ನ ಕನಸು ನಿಜ ಆಗುತ್ತೆ? ಸೊ ದಟ್ ಈಸ್ ಅ ಟೈಮಿಂಗ್. ಆ ಯಾಮದಲ್ಲಿ ಬಿತ್ತು ಅಂದ್ರೆ ವಿತ್ ಇನ್ 1 year. ಅದೇ 1ರಿಂದ 3 ಗಂಟೆ ಒಳಗಡೆ ಬಿದ್ದಲ್ಲಿ ಸೂಪರ್, ಫಸ್ಟ್ ಕ್ಲಾಸ್, A+, 75%, ಗುಡ್ ರಿಸಲ್ಟ್. ಓನ್ಲಿ 6 months. 6 months ಇಸ್ ಆಲ್ಸೋ ನಾಟ್ ಬ್ಯಾಡ್. ಅಷ್ಟರಲ್ಲೇ ಅದರ ಫಲಗಳನ್ನ ಬರುತ್ತೆ. ಬಟ್ 4 AM to 6 AM ಬ್ರಾಹ್ಮಿ ಮುಹೂರ್ತ ಎಕ್ಸಲೆಂಟ್ ಟೈಮ್ ಫಾರ್ ಕನಸುಗಳು. ಇನ್ನೇನು ಸ್ವಲ್ಪ ಜನ 4 ಗಂಟೆಗೆ 3 ಗಂಟೆಗೆ ಎದ್ದು ಇರುತ್ತೆ. ನಮ್ಮಲ್ಲಿ ಅನುಷ್ಠಾನ ಮಾಡೋರು ಎದ್ದೇಳ್ತಾರೆ, ಇವನ್ ಐ ಆಮ್ ಒನ್ ಆಫ್ ದೆಮ್. ಸೊ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಕನಸು ಬಿದ್ದು ನೀವು ಎದ್ದಾಗ, ಜ್ಞಾಪಕ ಇದ್ದಾಗ ದಯವಿಟ್ಟು ಬರ್ಕೊಂಬಿಡಿ. ಯೂಶಲಿ 100% ರಿಸಲ್ಟ್ಸ್. ಆ್ಯಂಡ್ ಇಟ್ ವಿಲ್ ಹ್ಯಾಪನ್ ವಿತ್ ಇನ್ 1 ಪಕ್ಷ, ಮ್ಯಾಕ್ಸಿಮಮ್ ಅಂದರೆ 2 ಪಕ್ಷ, ದಟ್ ಈಸ್ 1 ಮಂತಲ್ಲಿ ರಿಸಲ್ಟ್ ಬಂದ್ಬಿಡುತ್ತೆ. ಸೂರ್ಯೋದಯ ಆಗಕ್ಕೆ ಮುಂಚೆ ಅರುಣೋದಯ, ತುಂಬ ಕಾಂಟ್ರವರ್ಸೀಸು ಇದೆ. ಉಷೋದಯ, ಅರುಣೋದಯ, ಸೂರ್ಯೋದಯ ಅಂದ್ಬಿಟ್ಟು ಕಾಂಟ್ರವರ್ಸೀಸ್ ಇದೆ. ಇರಲಿ, ಅದೆಲ್ಲ ಅದರ ಜಾಗದಲ್ಲಿ ಇರಲಿ. ಬಟ್ ಅಂಡರ್ಸ್ಟ್ಯಾಂಡ್ ವೆನ್ ಈಸ್ ಅರುಣೋದಯ. ಆ ಅರುಣೋದಯ ಸಮಯದಲ್ಲಿ ಬಂದ ಕನಸುಗಳು 3 ದಿನದಲ್ಲಿ ಫಲಗಳು. 72 hours ದೇ ವಿಲ್ ಗಿವ್ ಯು ಫಲಗಳು. ಹೇಗೆ ಫಲಗಳು ಬರುತ್ತೆ? ಸರಿ, ಕನಸು ಬಂದ್ಬಿಡತ್ತೆ. ಅದರೊಳಗೆ ತಿರ್ಗಾ ಇನ್ನೊಂದು ಡಿಫ್ರೆನ್ಸಿಯೇಷನ್, ಶುಭ ಅಶುಭ ಬೇರೆ. ನಾವು ಜಾಗೃತ ಅವಸ್ಥೆನಲ್ಲಿರೋದು, ನಮ್ಮ ಕಣ್ಮುಂದೆ ಏನು ಕಾಣುತ್ತೋ ನಮಗೆ ಶುಭವಾಗಿದ್ರೆ ಕನಸಲ್ಲಿ ಅಶುಭ. ಜಾಗೃತ ಅವಸ್ಥೆಯಲ್ಲಿ ಅಶುಭ, ಕನಸಲ್ಲಿ ಶುಭ. ಜಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಅಂಡ್ ಯು ಕ್ಯಾನ್ ಡೂ ಎನಿ ಫಲ ನಿರೂಪಣೆ ಆಫ್ ಸ್ವಪ್ನ. ಸಿಂಪಲ್. ಜಾಗೃತ ಅವಸ್ಥೆಯಲ್ಲಿ ಯಾವುದು ಶುಭನೋ ಕನಸಲ್ಲಿ ಅಶುಭ, ಇಲ್ಲಿ ಯಾವುದು ಅಶುಭನ ಅಲ್ಲಿ ಶುಭ. ದಿಸ್ ಇಸ್ ಅ ವಂಡರ್ಫುಲ್ ಡಿಕ್ಟಿವ್. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಗುಡ್ ಡ್ರೀಮ್ಸ್, ಬ್ಯಾಡ್ ಡ್ರೀಮ್ಸ್ ಅಂಡ್ ಸೂಚಕ. ಶುಭ ಕನಸುಗಳು, ಅಶುಭ ಕನಸುಗಳು ಸೂಚಕ ಅಲ್ವಾ? ಕೆಲವು ಸತಿ ಇಂಡಿಕೇಟಿವ್ ಬರುತ್ತೆ. ಆದ್ರೆ ಎಲ್ಲಿ ಬರುತ್ತೆ? ನಾವು ಕನಸು ಬಂದಿದ ತಕ್ಷಣ ನಾವು ಗೂಗಲ್ ಆಂಟಿ ಮಾತ್ರ ದಯವಿಟ್ಟು ಹೇಳ್ತಾರೆ, ಈ ಡಾಕ್ಟರ್ಸ್ ಗೊತ್ತಾ ಈ ನಡುವೆ, ಲಿವ್ ಯುವರ್ ಫುಟ್ವೇರ್ ಅಂಡ್ ಯುವರ್ ಗೂಗಲ್ ಏನಂತಾರೆ ಅದನ್ನ, ಗೂಗಲ್ ಅನಾಲಿಸಿಸ್ ಓವರ್ ಹಿಯರ್ ಅಂತಾರೆ. ಲಿವ್ ಯುವರ್ ಫುಟ್ವೇರ್ ಅಂಡ್ ಎಂಟರ್ ಅಂತಾರಲ್ವಾ, ಲಿವ್ ಯುವರ್ ಗೂಗಲ್ ಡಯಾಗ್ನೋಸಿಸ್ ಓವರ್ ಹಿಯರ್ ಅಂಡ್ ಎಂಟರ್ ಅಂತಾರೆ ಡಾಕ್ಟರ್ಗಳು. ನಾವು ಇನ್ಮೇಲೆ ಹಾಗೆ ಹಾಕಬೇಕು. ಡೋಂಟ್ ಆಸ್ಕ್ ಗೂಗಲ್ ಆಂಟಿ ಅಬೌಟ್ ಯುವರ್ ಕನಸುಗಳು, ಕಮ್ ಅಂಡ್ ಆಸ್ಕ್ ಮೀ ಅಂತ ಅನ್ಬೇಕು. ಗೂಗಲ್ ಆಂಟಿ ಹೇಳುತ್ತೆ, ಬಟ್ ದಟ್ ಈಸ್ ವೆರಿ ಜನರಲೈಸ್ಡ್. ಅಂತರ ಯಾರ ರಾಶಿ ಲಗ್ನ ಇಟ್ಕೊಂಡು ಯಾರು ಹೇಳ್ತಾರೆ? ಯಾರಿಗೆ ಸ್ವಪ್ನ ಬರಲಿ ದಯವಿಟ್ಟು ಒಂದು ದಕ್ಷಿಣೆ ತಾಂಬೂಲ ಎಲ್ಲ ಶುದ್ಧವಾಗಿ ಸ್ನಾನ ಮಾಡಿಕೊಂಡು ಮನೆ ದೇವರಿಗೆ ಏನಾದರೂ ಕೆಟ್ಟ ಕನಸು ಬಂದಿದ್ರೆ ಮುಡುಕು ತೆಗೆದಿಟ್ಟು ದೈವಜ್ಞರ ಹತ್ರ ಹೋಗಿ ಅದರ ಫಲ ತಿಳ್ಕೊಳ್ಳೋದು ನಮ್ಮ ಹಿಂದಿನ ಕಾಲದಿಂದ ಬಂದಿರುವಂತಹ ಒಂದು ಪದ್ಧತಿ. ಅದು ಒಂದು ಶುಭ ಶಕುನ ಕೂಡ. ಯು ಶುಡ್ ಗೋ ಅಂಡ್ ಆಸ್ಕ್ ಫಾರ್ ಎ ಫಲ. ನೆವರ್ ಡೂ ಇಟ್ ಬೈ ಯುವರ್ ಸೆಲ್ಫ್. ಇದು ಸೆಲ್ಫ್ ಅರ್ಥ. ಡಾಕ್ಟರ್ ಹೇಳ್ತಾರೆ ಡೋಂಟ್ ಬಿಕಮ್ ಎ ಡಾಕ್ಟರ್ ಯುವರ್ ಸೆಲ್ಫ್ ಅಂತ. ಅದೇ ತರ ಇದು ಕೂಡ ನೆವರ್ ಬಿಕಮ್ ಎನ್ ಅಸ್ಟ್ರಾಲಜರ್ ಬೈ ಯುವರ್ ಸೆಲ್ಫ್. ಯಾವಾಗಲೂ ಫಲನ ಕೇಳಿ ತಿಳ್ಕೊಳ್ಳಿ, ಒಳ್ಳೆಯದು. ಚರರಾಶಿಯ ಕನಸುಗಳಲ್ಲಿ ಬಂದಲ್ಲಿ ಇಟ್ ಇಸ್ ರಿಪಿಟೇಟಿವ್, ಮತ್ತೆ ಪುನರಾವರ್ತನೆ ಆಗತ್ತೆ. ಅಂಡ್ ಅದು ಸೂಚಕ. ಇಮಿಡಿಯೇಟ್ ಆಗಿ ಅದೇನು ಸೂಚಿಸ್ತಾ ಇದೆ ನೋಡ್ಕೊಂಬಿಡಿ. ಫಾಸ್ಟ್ ರಿಸಲ್ಟ್ಸ್ ಕೂಡ ಕೊಡುತ್ತೆ. ಅಂಡ್ ಅದೇನು ಕೊಟ್ಟಿದೆ ಸೂಚಕನ ಅದರ ಪ್ರಕಾರವಾಗಿ ನಡ್ಕೊಂಡು ಹೋಗಿ. ಸ್ಥಿರ ರಾಶಿಯಲ್ಲಿ ಒಂದು ನಿರ್ದಿಷ್ಟ ಯಾವುದಾದ್ರೂ ಒಂದು ಇವೆಂಟ್, ಮದುವೆ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಅದಕ್ಕೆ ಬರುವಂಥದ್ದು, ದುಸ್ವಭಾವದಲ್ಲಿ ಬರುವಂಥದ್ದು ಆಗತ್ತೆ ಅಥವಾ ಆಗದೆ ಇರುತ್ತೆ. ದ ನೆಕ್ಸ್ಟ್ ಸ್ಲೈಡ್.
ಶುಭ ಸೂಚಕ ಕನಸುಗಳು. ಯು ಕ್ಯಾನ್ ಜಸ್ಟ್ ಟೇಕ್ ಎ ಪಿಕ್ಚರ್ ಆಫ್ ದಿಸ್. ಯಾವ್ದ್ಯಾವ್ದು ನಮಗೆ ಶುಭ, ಯಾವ್ದು ನಮಗೆ ಅಶುಭ ಅಂತ. ಎಲ್ಲ ಪವಿತ್ರ ನದಿಗಳು ಅಥವಾ ರುದ್ರಾಕ್ಷಿ, ಇವಾಗ ಸರ್ ಕೊಟ್ಟಿದ್ದಾರೆ ರುದ್ರಾಕ್ಷಿ, ಅದನ್ನ ಹಿಡ್ಕೊಂಡು ಮಲ್ಕೊಳ್ಳಿ. ಬೆಳಗಿನ ಜಾವದಲ್ಲಿ ಅದು ಬಂತು ಅಂದ್ರೆ ಶುಭ ಸೂಚಕ. ಹಾಗೇನೆ ಅಶುಭ ಸೂಚಕನು ಸಾಕಷ್ಟಿದೆ. ಅಂಡ್ ಮಲ್ಗಕ್ ಮುಂಚೆ ಯಾರೂ ಮರಿಬೇಡಿ, ಒನ್ ಬಿಗ್ಗೆಸ್ಟ್ ಪರಿಹಾರ ಇಸ್ ಆಸ್ ಯೂಶುವಲ್ ರಾಮಸ್ಕಂದಂ. ರಾಮಸ್ಕಂದ ಸ್ತೋತ್ರವನ್ನ ಹೇಳ್ಕೊಂಡು ಮಲ್ಕೊಳ್ಳಿ. ಅಥವಾ ತ್ರಿಜಟ, ವಿಭೀಷಣನ ಮಗಳದು ಅದು ಒಂದು ಸ್ವಪ್ನ ವೃತ್ತಾಂತವೇ ಇದೆ, ಅದನ್ನ ಪಠಿಸ್ಬೋದು. ಒಳ್ಳೆ ಸ್ವಪ್ನಗಳನ್ನ ಯಾರಿಗೂ ಯಾವತ್ತೂ ಹೇಳ್ಬೇಡಿ, ಆದ್ರೆ ಕೆಟ್ಟದನ್ನ ಹಂಚ್ಕೊಳ್ಳೋದು ಮಾತ್ರ ಮರಿಬೇಡಿ. ದಟ್ ಈಸ್ ಆಲ್ವೇಸ್ ಎ ಮಸ್ಟ್ ಅಂಡ್ ಶುಡ್. ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದಂತಹ ನಮ್ಮ ಗುರುಗಳಾದಂತಹ ರಾಮಮೂರ್ತಿ ಸರ್ಗೆ ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಕೊಂಡು ಈ ಒಂದು ವೇದಿಕೆಯನ್ನು ಕೊಟ್ಟಿದ್ದಕ್ಕೆ ನಾನು ತುಂಬಾನೇ ಚಿರಋಣಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಟೈಮ್ ಫಾರ್ ಲಕ್ಕಿ